ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಬ್ಲಾಗ್ ಏನಂದರೆ, ಇದು ನೈಟ್ ಡಾಗ್ಸ್ ಫುಡ್ ರೊಟೀನ್ ಬ್ಲಾಗ್. ಇದು ನೈಟಲ್ಲಿ ಫುಡ್ ಇಟ್ಟಿರೋದು ಡಾಗ್ಸ್ಗೆ. ಮಾರ್ನಿಂಗು ಇಡ್ತೀವಿ, ನೆಕ್ಸ್ಟ್ ನೈಟು ಇಡ್ತೀವಿ. ಮಾರ್ನಿಂಗು ತುಂಬ ಕಮ್ಮಿ ಬಂದಿತ್ತು ಡಾಗ್ಸು. ಈಗ ನೈಟೇ ಜಾಸ್ತಿ ಬಂದಿತ್ತು ಡಾಗ್ಸು. ಪಾಪ ನಂಗೆ ಅವ್ನು ನೋಡ್ತಾ ಇದ್ದರೆ ತುಂಬಾ ಬೇಜಾರಾಗುತ್ತೆ. ಯಾಕೆಂದರೆ ಅದಕ್ಕೆ ಆಹಾರ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತಲ್ವ. ಆವಾಗ ಏನೋ ನಮ್ಮ ಕೈಯಲ್ಲಿ ಎಷ್ಟಾದರೆ ಅಷ್ಟು ನಾವು ಆ ಡಾಗ್ಸ್ನ ಅವಕ್ಕೆ ಒಂದು ಸ್ವಲ್ಪ ಊಟ ಕೊಡೋದು ಅಷ್ಟೇ ಅಲ್ವಾ. ನಮ್ಮ ಕೈಯಲ್ಲಿ ಇನ್ನೇನಾಗುತ್ತೆ, ಊಟ ಕೊಡಬಹುದು ಅವಕ್ಕೆ. ಯಾಕೆ ಅಂದರೆ ಪಾಪ ಎಲ್ಲಿ ಸಿಗುತ್ತೆ, ಮಳೆಗಾಲ ಬೇರೆ ಅಲ್ವಾ. ಮಳೆ ಬಂದರೆ ಪಾಪ ಊಟ ಯಾರೂ ಹಾಕಲ್ಲ, ಯಾಕೆಂದರೆ ಚಳಿಗೆ ಎಲ್ಲ ಮನೆಗಿರ್ತಾರೆ. ಅದಕ್ಕೆ ಪಾಪ ಅವಕ್ಕೆ ಊಟ ಹುಡ್ಕೊಂಬರ್ತವೆ. ಎಷ್ಟು ಹಸುವಿಂದ ಇರ್ತವೆ ಅಂದರೆ ಹಾಕೋದೇ ತಡ, ಎಲ್ಲ ಊಟ ತಿನ್ಕೊಂಡು ಇರ್ತವೆ. ನನಗಂತೂ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ನಾಯಿಗಳನ್ನ. ಯಾಕೆ ಅಂದರೆ ಮನುಷ್ಯರಿಗೆ ಆದರೆ ಬಾಯಿದೆ, ಕೇಳ್ತಾರೆ, ಇಲ್ಲಾಂದರೆ ಅವರೇ ಸಂಪಾದನೆ ಮಾಡಿಕೊಂಡು ತಿಂತಾರೆ. ಆದರೆ ಡಾಗ್ಸು ಅಂದರೆ ಪ್ರಾಣಿಗಳಿರ್ತಾವಲ್ಲ, ಅವಕ್ಕೆ ಆಗಲ್ಲ. ಮಾತು ಬರಲ್ಲ, ಏನಿಲ್ಲ. ಪಾಪ ಏನನ್ನ ಹುಷಾರಿಲ್ಲದೆ ಇಲ್ಲದೇ ಇದ್ರೂ ಹೇಳ್ಕೊಳಕ್ಕಾಗಲ್ಲ, ಊಟ ಇಲ್ಲದೇ ಇದ್ದರೂ ಹೇಳ್ಕೊಳಕ್ಕಾಗಲ್ಲ. ಹಸಿವು ಆಗ್ತಿದ್ರೂ ಹಾಗೇ ಇರಬೇಕು. ಅವು ಯಾರಾನ ಅನ್ನ ಹಾಕಿದ್ರೆ ಮಾತ್ರನೇ ಅವು ತಿನ್ನೋದು. ಇನ್ನೊಂದೇನೆಂದರೆ, ನಾವು ಹಾಕೋ ಅಷ್ಟೊತ್ತಿಗೆ ಬರಲ್ಲ. ಯಾಕೆ ಅಂದರೆ ಹೊಡಿತಾರೇನೋ ಅಂತ ಭಯ ಇರುತ್ತೆ ಅವಕ್ಕೆ. ನಾನು ಹಾಕ್ಬಿಟ್ಟು ಸ್ವಲ್ಪ ಹಿಂದೆ ಹೋದ್ರೇ ಅವು ಬಂದು ತಿನ್ನೋದು. ಯಾಕೆಂದರೆ ಇವೆಲ್ಲ ಹೊಸ ನಾಯಿಗಳು ಮನೆ ಹತ್ರಕ್ಕೆ ಬಂದಿರೋದು. ನಮ್ಮ ಹಳೇವಿದ್ದಾವೆ, ಅವಕ್ಕೆ ಧೈರ್ಯ ಜಾಸ್ತಿನೇ. ನಾನು ಡೈಲಿ ಅವನ್ನ ನೋಡ್ಕೊತೀನಲ್ವ, ಅದಕ್ಕೆ ಅವು ಬರ್ತವೆ. ಇವು ಹೊಸ ನಾಯಿಗಳು. ಇವು ಇವಾಗೇ ಒಂದು 1 ವೀಕಿಂದನೇ ಬರ್ತಾ ಇರೋದು ಇವೆಲ್ಲನೂ. ಎಲ್ಲಿಂದ ಇತ್ತೋ ಏನೋ ನನಗೂ ಗೊತ್ತಿಲ್ಲ, ಹೊಸ್ದಾಗಿ ಬಂದಿರೋದು ಈ ಡಾಗ್ಸ್ ಎಲ್ಲನೂ. ಎಲ್ಲ ಊಟ ತಿಂದುಬಿಟ್ಟು ನೀರು ಅಲ್ಲೇ ಇಟ್ಟಿರ್ತೀನಿ ಒಂದು ಬಕೆಟಲ್ಲಿ. ಯಾವಾಗ್ಲೂ ಅಷ್ಟೇ, ಒಂದು ಬಕೆಟಲ್ಲಿ ನೀರು ಅಲ್ಲೇ ಇರುತ್ತೆ. ನೀರು ಕುಡಿದ್ಬಿಟ್ಟು ಬೇಕಾದರೆ ನೀರು ಕುಡಿತವೆ. ಊಟ ಇಡ್ತೀನಿ, ಅವು ತಿಂದುಬಿಟ್ಟು ಹೊರಟೋಗ್ತವೆ. ಇಷ್ಟೇ ಫ್ರೆಂಡ್ಸ್ ಬ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್